ನಿನ್ನೆಯಷ್ಟೇ ಲೋಕಾರ್ಪಣೆಗೊಂಡಂಥ ಅಯೋಧ್ಯೆಯ ರಾಮದೇಗುಲಕ್ಕೆ ಎಷ್ಟು ಜನ ಬಂದಿದ್ದಾರೆ ಅಂತಂದರೆ ಅವ್ರನ್ನ ನಿಯಂತ್ರಣ ಮಾಡುವಂಥದ್ದೇ ಕಷ್ಟ ಆಗಿದೆ. ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಭಕ್ತಾದಿಗಳು ಬಂದಿರುವಂಥದ್ದು. ಅವ್ರನ್ನ ಕಂಟ್ರೋಲ್ ಮಾಡೋದು ಹೇಗೆ? ಭಕ್ತ ಸಾಗರ ಹರಿದು ಬರ್ತಾನೇ ಇದೆ. ಟ್ರೈನ್ಗಳ ಮೇಲೆ ಟ್ರೈನ್ಗಳನ್ನು ಬಿಟ್ಟಿದ್ದಾರೆ, ವಿಮಾನಗಳ ವ್ಯವಸ್ಥೆ ಆಗಿದೆ. ಹೀಗಾಗಿ ವಿಪರೀತ ಜನ ಬಂದಿದ್ದಾರೆ. ಪ್ರವೇಶ ದ್ವಾರದ ಬಳಿ ನೂಕು ನುಗ್ಗಲು ಭದ್ರತಾ ಸಿಬ್ಬಂದಿಯನ್ನು ಧಿಕ್ಕರಿಸಿ ಭಕ್ತರು ಒಳಗಡೆ ನುಗ್ಗಿದ್ರು. ನಿಯಂತ್ರಿಸಲಿಕ್ಕೆ ಭದ್ರತಾ ಸಿಬ್ಬಂದಿ ಹರಸಾಹಸವನ್ನು ಮಾಡಬೇಕಾಯಿತು. ಸದ್ಯ ಈಗ ಒಂದಷ್ಟು ಸ್ಥಿತಿ ಸ್ವಲ್ಪ ಸುಧಾರಿಸಿದೆ. ಸರದಿನಲ್ಲಿ ನಿಂತು ಆ ಸರದಿನಲ್ಲಿನೇ ಅವರು ಸಾಗ್ತಾ ಇದ್ದಾರೆ. ಈ ರೀತಿ ದೊಡ್ಡ ಮಟ್ಟದಲ್ಲಿ ಭಕ್ತರು ಬಂದ್ಬಿಟ್ರೆ ಗತಿ ಏನು? ಇದಿನ್ನೂ ಆರಂಭ. ವಿಪರೀತವಾದಂಥ ಕುತೂಹಲ ಇದೆ. ನೋಡಿ ಯಾವ ರೀತಿ ಜನ ನುಗ್ಗಿಬಿಟ್ರು ಅಂತ. कि दारू पीते हैं तब नशा लगता है, ये नशा देखिए इसमें कितना नशा है, भगवान के नशा। ಇದು ಜನ ಇದಕ್ಕಿದ್ದಂಗೆ ಈ ಹಗ್ಗದ ಬ್ಯಾರಿಕೇಡ್ ಇದೆಯಲ್ಲ ಅದನ್ನು ತಳ್ಳಿ ಯಾವ ಪರಿ ಒಳಗಡೆ ನುಗ್ಗಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ನಾವು ನೋಡ್ತಾ ಇದ್ದೀವಿ. ಇಷ್ಟೊಂದು ಜನ ಒಂದೇ ಸರಿ ನುಗ್ಗಿಬಿಟ್ರೆ ಅವ್ರನ್ನ ಸರಿ ಮಾಡೋ ಬಗೆ ಹೇಗೆ? ಹೀಗಾಗಿ ಭದ್ರತಾ ಸಿಬ್ಬಂದಿಯವರು ಕೂಡ ಹರಸಾಹಸ ಮಾಡ್ತಾ ಇದ್ದಾರೆ. ಅಪ್ಪಿತಪ್ಪಿ ಭಕ್ತರ ಮೇಲೆ ಕೈ ಎತ್ತಂಗಿಲ್ಲ. ಏಕೆಂದರೆ ನಿನ್ನೆಯಷ್ಟೇ ಲೋಕಾರ್ಪಣೆಗೊಂಡಿದೆ. ಬಹಳಷ್ಟು ಕುತೂಹಲ ಇದೆ. ಭಕ್ತರು ಚಾತಕ ಪಕ್ಷಿಗಳ ರೀತಿಯಲ್ಲಿ ಕಾಯ್ತಾಯಿದ್ರು ರಾಮನನ್ನು ನೋಡಲಿಕ್ಕೆ. ಹೀಗಾಗಿ ಅವ್ರನ್ನ ಸರಿಯಾದ ರೀತಿಯಲ್ಲೇ ನಿಭಾಯಿಸಬೇಕು. ಅವ್ರನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಭದ್ರತಾ ಸಿಬ್ಬಂದಿ. ವಿಪರೀತ ಸಂಖ್ಯೆಯಲ್ಲಿ ಭಕ್ತರು ಬಂದಿದ್ದಾರೆ. ಉದ್ಘಾಟನೆಗೂ ಮೊದಲೇ ವಾರದ ಮೊದಲನೇ ಬೀಡು ಬಿಟ್ಟಿರುವಂಥರ ಸಂಖ್ಯೆ ಜಾಸ್ತಿ ಇದೆ. ವಿಪರೀತವಾಗಿ ಚಳಿ ಕೂಡ ಇದೆ. ಯಾವ ಚಳಿ ಇದ್ದರೂ ಕೂಡ ಲೆಕ್ಕಿಸದೆ ಭಕ್ತಾದಿಗಳು ಬರ್ತಾನೆ ಇದ್ದಾರೆ.